ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ 2026 ಕರ್ನಾಟಕ ರಾಜ್ಯದಾದ್ಯಂತ 745 ಪರೀಕ್ಷಾ ಕೇಂದ್ರಗಳಲ್ಲಿ 3,30,000 ವಿದ್ಯಾರ್ಥಿಗಳು ಬರೀಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದೀರಾ ಅಂತ ಭಾವಿಸ್ತೀನಿ. ಯಾರಾದ್ರೂ ಕೆಲವ್ರು ಮಾಡಿಲ್ಲ ಅಂತಂದ್ರೆ ದಯಮಾಡಿ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ತಮ್ಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ 40% ಎಲ್ಲಾ ಇಂಜಿನಿಯರಿಂಗ್ ಕಾಲೇಜುಗಳ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ 100%, ಮತ್ತೆ 100% ಫಾರ್ಮ್ ಸೈನ್ಸು, ವೆಟರ್ನರಿ, ನರ್ಸಿಂಗು ಎಲ್ಲಾ ಸೀಟ್ಗಳನ್ನ ಈ ಪರೀಕ್ಷೆಯ ಒಂದು ರ್ಯಾಂಕ್ ಆಧಾರದ ಮೇಲೆ ನಾವು ಹಂಚಿಕೆ ಮಾಡೋದ್ರಿಂದ ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಫೀ ಸಹ ಇರೋದ್ರಿಂದ ಪರೀಕ್ಷೆಯನ್ನ ತಾವು ಒಳ್ಳೆ ರೀತಿಯಲ್ಲಿ ಬರೆದು ತಾವು ರ್ಯಾಂಕ್ ಅನ್ನ ಪಡೆಯುವಂತದ್ದು, ಕೌನ್ಸಿಲಿಂಗ್ ಭಾಗವಹಿಸುವಂತದ್ದು ಅನಿವಾರ್ಯ. ಕೆಲವು ವಿದ್ಯಾರ್ಥಿಗಳು ಒಂದೆರಡು ಸಬ್ಜೆಕ್ಟ್ ಅಲ್ಲಿ ಏನಾದ್ರೂ ಫೈಲ್ ಆಗಿತ್ತು ಅಂತಂದ್ರೆ ನಾನು ಯಾಕೆ CET ಬರೀಬೇಕು, ನಾನು ಹೆಂಗಿದ್ರು ಫೈಲ್ ಆಗಿದ್ದೀನ ಅಂತ ತಾವು ಭಾವಿಸಿರ್ಬೋದು. ತಾವೇನ್ ಚಿಂತೆ ಮಾಡೋ ಅಗತ್ಯ ಇಲ್ಲ. ತಮ್ಗೆಲ್ಲ ಗೊತ್ತಿರುವಂತೆ ಎರಡನೇ PUC ಪರೀಕ್ಷೆಯನ್ನ ಅವರು ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆ ಎರಡನೇ PUCಯ ಎರಡನೇ ಪರೀಕ್ಷೆಯ ಫಲಿತಾಂಶವನ್ನು ಸಹ ನಾವು ಆಧರಿಸಿ CET ರ್ಯಾಂಕ್ ಅನ್ನ ನಾವು ಕೊಡೋದ್ರಿಂದ ತಮ್ಗೆ ಇನ್ನೂ ಅವಕಾಶ ಇದೆ. ಹಾಗಾಗಿ ತಾವು CET ನ ಬರಿಬೇಕು ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ಹಾಲ್ ಟಿಕೆಟ್ ಜೊತೆ ಒಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದೀವಿ. ದಯಮಾಡಿ ಆ ಇನ್ಸ್ಟ್ರಕ್ಷನ್ಸ್ ಗಳೇನಿದೆ, ಸೂಚನೆಗಳೇನಿದೆ ಪ್ರಾಧಿಕಾರ ಕೊಟ್ಟಿರುವಂತದ್ದು ತಾವು ದಯಮಾಡಿ ಸ್ಟಡಿ ಮಾಡಿ ಒಂದು 10 ನಿಮಿಷ ತಾವು ಅದನ್ನ ಗಮನವಿಟ್ಟು ಓದಿದ್ರೆ ನಿಮ್ಮ ಪರೀಕ್ಷೆ ಬಹಳ ಸುಗಮವಾಗಿ ಆಗುತ್ತೆ ಅಂತನ್ನುವಂಥದ್ದು. ತಾವೆಲ್ಲರೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿರೋರಿಗೆ ತಮ್ಗೆ ಗೊತ್ತಿದೆ. ತಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ಒಂದು ಡ್ರಾಫ್ಟ್ ಪ್ರಾಕ್ಟೀಸ್ OMR ಅನ್ನ ನಾವು ಕೊಟ್ಟಿದೀವಿ. ವಿದ್ಯಾರ್ಥಿಗಳೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಾವು ಕೆಲವರು ಖಾಸಗಿ ಕಾಲೇಜವರು OMR ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ಬೋದು, ಕೆಲವು ಸರ್ಕಾರಿ ಕಾಲೇಜಲ್ಲೂ ಮಾಡಿರ್ಬೋದು. ಆದ್ರೆ ಕೆಲವು ವಿದ್ಯಾರ್ಥಿಗಳು OMR ಅಲ್ಲಿ ಸರ್ಕಲ್ ಗಳನ್ನ ಬಬಲ್ ಮಾಡುವಂತದ್ದನ್ನ ಅಭ್ಯಾಸ ಮಾಡಿರಲ್ಲ. ತಾವು ದಯಮಾಡಿ ಒಂದು ಅರ್ಧ ಗಂಟೆ ಕುಳಿತುಕೊಂಡು ಈ OMR ತಿದ್ದುವಂತ ಕೆಲಸವನ್ನ ಮಾಡಿ. ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಮೊದಲ ದಿನ ಮೊದಲ ಪತ್ರಿಕೆನಲ್ಲಿ ನಿಮಗೆ ಗೊಂದಲ ಆಗುವಂತದ್ದು ತಪ್ಪುತ್ತೆ. ದಯಮಾಡಿ ಅದನ್ನ ಮಾಡಿ. ಮತ್ತೆ ಆ ಪ್ರಾಕ್ಟೀಸ್ OMR ನ ತಾವು ಪರೀಕ್ಷಾ ಕೇಂದ್ರ ತೆಗೆದುಕೊಂಡೋಗ ಅಗತ್ಯ ಇಲ್ಲ. ಹಾಲ್ ಟಿಕೆಟ್ ಅನ್ನು ತೆಗೆದುಕೊಂಡೋದ್ರೆ ಸಾಕು. ಪ್ರಾಕ್ಟೀಸ್ OMR ನ ಪ್ರಾಕ್ಟೀಸ್ ಮಾಡಿ ತಾವು ಅದನ್ನ ಹರಿದು ಹಾಕುವಂತದ್ದು ಒಳ್ಳೇದು. ಡ್ರೆಸ್ ಕೋಡಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ ಅಲ್ಲಿ ಎಲ್ಲ ಬೇರೆ ಬೇರೆ ತರ ಗೊಂದಲ. ಏನ್ ತಾವು ತುಂಬಾ ಟೆನ್ಷನ್ ಡ್ರೆಸ್ ಕೋಡಿಗೋಸ್ಕರ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ತಾವೇ ಅರ್ಥ ಮಾಡ್ಕೊಳ್ಳಿ. ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ನಾವು ಕೆಲವೊಂದು ಡ್ರೆಸ್ ಕೋಡ್ಗಳನ್ನ, ಅಂದ್ರೆ ಫುಲ್ ಧೂಳಿರುವಂತ ಶರ್ಟ್ ಬೇಡ, ಇಡೀ ಮೈ ಕವರ್ ಆಗುವಂತದ್ದು, ಕಿವಿ ಎಲ್ಲ ಮುಚ್ಕೊಂಡು ತಾವು ಪರೀಕ್ಷೆಗೆ ಬರುವಂತದ್ದು ಬೇಡ. ಲೆದರ್ ಶೂ, ತುಂಬಾ ದೊಡ್ಡದಾಗಿ ಶೂ ಹಾಕುವಂತ, ಅಂದ್ರೆ ತಾವು ಹೇಳಿ, ಅಂದ್ರೆ ಎಲ್ಲೆಲ್ಲಿ ಏನಾದ್ರು ಮಾಲ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು, ಚೀಟಿ ಮತ್ತೇನಾದ್ರು ಎಲೆಕ್ಟ್ರಾನಿಕ್ ಡಿವೈಸಸ್ ಏನಾದ್ರು ಇಟ್ಕೊಂಡು ಹೋಗ್ಬೋದಾ ಅನ್ನುವಂಥದ್ದಕ್ಕೆ ಡ್ರೆಸ್ ಕೋಡ್ ಅಷ್ಟೇನೆ. ಅದಕ್ಕೋಸ್ಕರ ನೀವು ತುಂಬಾ ಟೆನ್ಷನ್ ಮಾಡ್ಕೊಂಡು ಡ್ರೆಸ್ ಕೋಡಿಗೋಸ್ಕರ ನೀವು ಪರೀಕ್ಷೆನ ಗೊಂದಲದಲ್ಲಿ ಬರೆಯುವಂತ ಅಗತ್ಯ ಇಲ್ಲ. ತಾವು ಸಿಂಪಲ್ ಆಗಿ ಸಾದಾ ಸೇದುವಾಗಿ ತಾವು ಹೋಗಿ ಪರೀಕ್ಷೆ ಧೈರ್ಯವಾಗಿ ಬರೀರಿ. ಏನ್ ಡ್ರೆಸ್ ಹಾಕೊಂಡು ಹೋಗ್ಬೋದು, ಏನ್ ಹಾಕೊಂಡು ಹೋಗ್ಬಾರ್ದು ಅನ್ನುವಂಥದ್ದು ನಾನು ತಮ್ಗೆ ವಾಟ್ಸಪ್ ಅಲ್ಲಿ ಕಳಿಸಿದೀನಿ. ಒಮ್ಮೆ ತಾವು ನೋಡ್ಕೊಳ್ಳಿ. ತುಂಬಾ ಕಠಿಣವಾಗಿರುವಂತದ್ದೇನಲ್ಲ. ದಯಮಾಡಿ ಪಾರದರ್ಶಕವಾಗಿ ಪರೀಕ್ಷೆಯನ್ನ ನಡೆಸಲಿಕ್ಕೆ ಈ ಡ್ರೆಸ್ ಕೋಡ್ ಅನ್ನ ಪಾಲನೆ ಮಾಡುವಂತದ್ದಕ್ಕೆ ಸಹಕರಿಸಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನಾನು ವಿನಂತಿಯನ್ನ ಮಾಡಿಕೊಳ್ತೀನಿ. ಜೊತೆಗೆ ಪರೀಕ್ಷಾ ಕೇಂದ್ರದಲ್ಲಿ ತಾವು ಹಾಲ್ ಟಿಕೆಟ್ ಜೊತೆಯಲ್ಲಿ ಏನು ಫೋಟೋ ಇದೆ ಅಲ್ಲೊಂದು QR ಕೋಡ್ ಸಹ ಇದೆ. ಆ QR ಕೋಡ್ ಅನ್ನ ನಮ್ಮ ವಾಲಂಟಿಯರ್ಸ್ ತಾವು ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ತಾವು ಪರೀಕ್ಷೆಗೆ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಿರುವಂತಹ ಫೋಟೋ ಅವರ ವಾಲಂಟಿಯರ್ಸ್ ಮೊಬೈಲ್ ಅಲ್ಲಿ ಬರುತ್ತೆ. ನೀವು ಯಾರು ಬಂದಿದ್ದೀರಾ ನಿಮ್ದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಎರಡು ಹೊಂದಾಣಿಕೆ ಆದ್ಮೇಲೆ ಒಳಗಡೆ ನಿಮ್ಮನ್ನ ಬಿಡ್ತಾರೆ. 100% ಪರೀಕ್ಷೆ ಯಾರು ಅರ್ಜಿ ಹಾಕಿದರೆ ಅದೇ ವಿದ್ಯಾರ್ಥಿಗಳು ಬಂದು ಪರೀಕ್ಷೆಯನ್ನ ಬರೀಬೇಕು. ಯಾವುದೇ ರೀತಿ ಬದಲಿ ಅಭ್ಯರ್ಥಿಗಳು ಬರಬಾರದು ಅನ್ನುವಂತ ಒಂದು ಕಠಿಣ ನಿರ್ಧಾರಕ್ಕೋಸ್ಕರ ನಾವು ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ನೀವು ಕೊನೆ ಮೂಮೆಂಟ್ ಅಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬಂದು ಇದು ತುಂಬಾ ಗೊಂದಲ ಆಗೋದಕ್ಕಿಂತ ಸ್ವಲ್ಪ ಬೇಗ ಪರೀಕ್ಷಾ ಕೇಂದ್ರಕ್ಕೆ ಬನ್ನಿ. ಮತ್ತೆ ಹಾಲ್ ಟಿಕೆಟ್ ಅಲ್ಲಿ ಪರೀಕ್ಷಾ ಕೇಂದ್ರದ ವಿಳಾಸವನ್ನ ನೋಡ್ಕೊಳ್ಳಿ. ಕೆಲವೊಮ್ಮೆ ಏನಾಗುತ್ತೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜೇ ಹೆಸರಿರುತ್ತೆ, ಅದ್ರಲ್ಲಿ ಮುಂದ್ಗಡೆ ಬ್ಲಾಕ್ ಬೇರೆ ಬೇರೆ ಇರುತ್ತೆ. ತಾವು ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಮೊದಲ ದಿವಸ ತಾವು ಖಂಡಿತ ಬೇಗ ಹೋಗಿ, ಅವಾಗ ನಿಮಗೆ ಟೆನ್ಷನ್ ಆಗುವಂತ ತಪ್ಪುತ್ತೆ. ಅದು ಎಲ್ಲ ವಿದ್ಯಾರ್ಥಿ ಮತ್ತೆ ಪೋಷಕರಿಗೆ ನನ್ನ ಒಂದು ವಿನಂತಿ. ಫುಡ್ಡು, ವಾಟರ್ ಬಾಟ್ಲಿ ಬೇರೆ ಯಾವುದು ನಾವು ಒಳಗಡೆ ತಗೊಂಡ್ ಬರಬೇಡಿ ಅಂತ ಹೇಳಿದೀವಿ. ಕುಡಿಯೋ ನೀರಿನ ವ್ಯವಸ್ಥೆಯನ್ನ ನಾವೇನೇ ಪರೀಕ್ಷಾ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಿದೀವಿ. ಮಕ್ಕಳಿಗೆ ಯಾರಾದ್ರೂ ನೀರ್ ಬೇಕು ಅಂತಂದ್ರೆ ಅವರು ನಿಮ್ಮ
ಪರೀಕ್ಷೆ ಬರೆಯುವಂತ ಸ್ಥಳಕ್ಕೆ ತೆಗೆದುಕೊಂಡು ಬರ್ತಾರೆ. ಹಾಗಾಗಿ ಎಕ್ಸ್ಟ್ರಾ ಲಗೇಜ್ ಅನ್ನು ತಗೊಂಡು ಒಳಗಡೆ ಹೋಗೋದಕ್ಕೆ ಹೋಗ್ಬೇಡಿ. ಬೇರೆ ನಿಮ್ಮ ಬಿಲಾಂಗಿಂಗ್ಸ್, ಯಾವ್ದಾದ್ರು ಕಾಸ್ಟ್ಲಿ ಬ್ಯಾಗು, ಮೊಬೈಲು ಅಂತದ್ದೆಲ್ಲದನ್ನು ತರ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಅದಕ್ಕೋಸ್ಕರ ನಾವು ಯಾವುದೇ ಕ್ಲಾಕ್ ರೂಮ್ ವಿಶೇಷವಾಗಿ ಭದ್ರತೆಯನ್ನ ಒದಗಿಸ್ಲಿಕ್ಕೆ ಯಾವ್ದು ವ್ಯವಸ್ಥೆ ಮಾಡಿರಲ್ಲ. ಪೇರೆಂಟ್ಸ್ ಬಂದ್ರೆ ದಯಮಾಡಿ ಹೊರಗಡೆ ಪೇರೆಂಟ್ಸ್ ಹತ್ರ ಕೊಟ್ಟು ಒಳಗಡೆ ಬಂದು ಪರೀಕ್ಷೆಯನ್ನ ಬರೀರಿ. ಮತ್ತೆ ನಾನು ಈ ವಿನಂತಿ ಮಾಡಿಕೊಳ್ಳುವಂಥದ್ದು, ನಾವು ಈ ಎಲ್ಲ ನಿರ್ಧಾರಗಳೇನಿದೆ, ಡ್ರೆಸ್ ಕೋಡ್ ಇರ್ಬೋದು, ಫೇಶಿಯಲ್ ಆಪ್ ಇರ್ಬೋದು, ಇದೆಲ್ಲದನ್ನು ವಿದ್ಯಾರ್ಥಿಗಳು ಯಾರು ಕಷ್ಟಪಟ್ಟು ಓದಿದ್ದಾರೆ ಅವರಿಗೆ ಒಂದು ಒಳ್ಳೆ ರೀತಿ ಪರೀಕ್ಷೆ ಆಗ್ಬೇಕು ಅಂತ ಮಾಡಿರುವಂತ ನಿಯಮನೇ ಹೊರತು ಯಾರಿಗೆ ಒಂದು ತೊಂದರೆ ಆಗ್ಬೇಕು ಅಂತ ಮಾಡಿರುವಂತದ್ದಲ್ಲ. ಹಾಗಾಗಿ ಎಲ್ಲ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಇದನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಸಹಕರಿಸ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಪರೀಕ್ಷೆ ಪಾರದರ್ಶಕವಾಗಿ ಆಗ್ಲಿಕ್ಕೆ ತಮ್ಗೆಲ್ಲ ಗೊತ್ತಿದೆ, CC ಕ್ಯಾಮ್ರಾಗಳು ಎಲ್ಲಾ ಕ್ಲಾಸ್ ರೂಮ್ ಅಲ್ಲಿ ನಾವು ಅಳವಡಿಸಿರ್ತೀವಿ. ಆಯ್ದ ಕೇಂದ್ರಗಳಲ್ಲಿ ಜಾಮರ್ಗಳನ್ನ ಸಹ ನಾವು ಅಳವಡಿಸಿರ್ತೀವಿ. ಪರೀಕ್ಷೆ ದಿವಸ ತಾವು ಮೊದಲು 4 ಪತ್ರಿಕೆಗಳು ಇರುತ್ತೆ. ಕೆಲವರು ಬಯಾಲಜಿನ ಬರಿದೇ ಇರ್ಬೋದು, ಇಂಜಿನಿಯರಿಂಗಿಗೋಸ್ಕರ PCM ಬರಿಬೋದು. ವಿದ್ಯಾರ್ಥಿಗಳಿಗೆ ನಾನು ಹೇಳುವಂತದ್ದು, ಮೊದಲ ಪತ್ರಿಕೆ ನಾವು ಎಲ್ಲಾ ಸಿಲೆಬಸ್ ಅನ್ನ ತಾವು ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದೀವಿ. ಸಿಲೆಬಸ್ ಆಧಾರದ ಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆ ಬಂದಿರುತ್ತೆ. ಆದ್ರೂನು ವಿದ್ಯಾರ್ಥಿಗಳಿಗೆ ನಾನು ಒಂದು ತಿಳಿ ಹೇಳುವಂತದ್ದು ಏನು ಅಂತಂದ್ರೆ, ತಾವು ಗೊಂದಲಕ್ಕೊಳಗಾಗಬೇಡಿ. ಉದಾಹರಣೆಗೆ ಮೊದಲನೇ ದಿನ ಪತ್ರಿಕೆ ಸ್ವಲ್ಪ ಕಷ್ಟ ಇದ್ದಿರ್ಬೋದು, ನೀವೇನ್ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನೂ 3 ಪತ್ರಿಕೆ ಇರುತ್ತೆ. 2ನೇ ಪತ್ರಿಕೆ ಸಹ ಸ್ವಲ್ಪ ಕಷ್ಟ ಇದ್ದಿರ್ಬೋದು. ಆರಂಭದಲ್ಲಿ ಪರೀಕ್ಷೆ ಬರೆಯುವಾಗ ತಮ್ಗೆ ಕಷ್ಟ ಆಗ್ಬೋದು. ಯಾವುದೋ ಒಂದು ಆರಂಭದ್ದು ನಾವು ಬೇರೆ ಸೀರೀಸ್ ಮಾಡಿರೋದ್ರಿಂದ ಆರಂಭದ್ದು ಪ್ರಶ್ನೆಗಳೇ ನಿಮಗೆ ಕಷ್ಟ ಅನ್ಸ್ಬೋದು. ಹಂಗಂತಿದ್ದಂಗೆನೆ ನೀವು ಟೆನ್ಷನ್ ಗೊಂದಲ ಮಾಡ್ಕೊಂಡ್ರೆ ಉಳಿದ ಪ್ರಶ್ನೆಗಳನ್ನು ನಿಮಗೆ ಗೊಂದಲ ಆಗುತ್ತೆ. ಯಾಕೆಂದ್ರೆ ತಮ್ಗೆಲ್ಲ ಗೊತ್ತಿದೆ, PUCಯ 50% ಮಾರ್ಕ್ಸು, CETಯ 50% ಮಾರ್ಕ್ಸ್ ಅನ್ನು ತಗೊಂಡು ನಾವು CET ರ್ಯಾಂಕ್ ಕೊಡುವಂತದ್ದು. ಹಾಗಾಗಿ ನೀವು ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಬರೀರಿ. ಒಂದೆರಡು ಪ್ರಶ್ನೆಗಳು ಅಥವಾ ಆರಂಭದ ದಿನದ ಪತ್ರಿಕೆಗಳು ತಮ್ಗೆ ಟಫ್ ಆಗಿದೆ ಅಂತಿದ್ದಂಗೆನೆ ಉಳಿದ ಪತ್ರಿಕೆಗಳಲ್ಲೆಲ್ಲ ನೀವು ಗೊಂದಲ ಮಾಡ್ಕೊಂಡು ಸುಮ್ನೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಆ ಪತ್ರಿಕೆಗಳನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗಾಗಿ ಇನ್ನ ಏನು 3-4 ದಿನ ಇದೆ ಪರೀಕ್ಷೆಗೆ. ತಾವು ಶಾಂತ ರೀತಿಯಿಂದ ತಾವು ಅಭ್ಯಾಸ ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಬೇಗ ಹೋಗಿ ಶಾಂತವಾಗಿ ಪರೀಕ್ಷೆ ಬರೀರಿ. ತಮ್ಗೆಲ್ಲ ಗೊತ್ತಿರುವಂತೆ ಇಂಜಿನಿಯರಿಂಗ್ ರ್ಯಾಂಕಿಗೆ PCM CETದು ಮತ್ತೆ 50% PUCದು ತಗೊಂತೀವಿ. ಫಾರ್ಮ್ ಸೈನ್ಸಸ್ ರ್ಯಾಂಕಿಗೆ PCMB 50% ಮತ್ತೆ ತಮ್ಮ PUCಯ PCMB 50% ತಗೊಂತೀವಿ. ವೆಟರ್ನರಿಗೆ ಈ CETದು PCB ಮಾತ್ರ ತಗೊಂತೀವಿ. ಹಾಗಾಗಿ ಎಲ್ಲ 50% ತಗೊಳೋದ್ರಿಂದ ನೀವು ಯಾವುದೋ ಒಂದು ಪತ್ರಿಕೆ ಸ್ವಲ್ಪ ಡಲ್ ಆಯ್ತು ಅಂತ ಚಿಂತೆ ಮಾಡಕ್ ಹೋಗ್ಬೇಡಿ. ವಿಶೇಷವಾಗಿ ಪರೀಕ್ಷೆ ದಿನ ಪರೀಕ್ಷಾ ಕೇಂದ್ರದೊಳಗಡೆ ನಿಮಗೆ ಕಿವಿ ಮಾತು ಹೇಳುವಂತದ್ದು ಏನು ಅಂತಂದ್ರೆ, OMR ಗೆ ಸಂಬಂಧಪಟ್ಟಂತೆ ನಾವು OMR ತಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೊಟ್ಟಿದೀವಿ. ಜೊತೆಗೆ ಈಗ ನಿಮಗೆ ರಿಯಲ್ OMR ಪರೀಕ್ಷಾ ಕೇಂದ್ರದಲ್ಲಿ ಕ್ವಶನ್ ಪೇಪರ್ ಕೊಡೋದಕ್ಕಿಂತ ಮೊದಲು ನಿಮಗೆ OMR ಪತ್ರಿಕೆಯನ್ನ ಕೊಡ್ತಾರೆ. ಮೊದಲು ದಿನ ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲದಲ್ಲಿ ಸಾಕಷ್ಟು ತಪ್ಪು ಮಾಡ್ತಾರೆ. ಅದನ್ನ ತಪ್ಪು ಮಾಡಬೇಡಿ. ನಿಮಗೆ ಆರಂಭದಲ್ಲಿ ಬೇಗ ಕೊಡೋದ್ರಿಂದ ನೋಡಿ, ನಿಮಗೆ 4 ಕಾಲಂಗಳು ಮಾತ್ರ ಪ್ರಶ್ನೆ ಪತ್ರಿಕೆ ಬರೋದ್ರೊಳಗಡೆ ತುಂಬಿಸುವಂಥದ್ದು. ಅಂದ್ರೆ ಪ್ರಶ್ನೆ ಪತ್ರಿಕೆ ಅಧಿಕೃತವನ್ನು ಶುರು ಮಾಡೋದಕ್ಕಿಂತ ಮೊದಲು ತುಂಬಿಸುವಂಥದ್ದು. ದಯಮಾಡಿ ತಾವು OMR ಪತ್ರಿಕೆನಲ್ಲಿ ತಪ್ಪಿಲ್ದೇನೆ ತಮ್ಮ ಹೆಸರನ್ನ ಬರಿಬೇಕು. ಜೊತೆಗೆ CET ಸಂಖ್ಯೆ ಏನು 9 ನಂಬರ್ನ ಒಂದು CET ಸಂಖ್ಯೆ ಇದೆ, ಅದನ್ನ ತಾವು ದಯಮಾಡಿ ಬರಿಬೇಕು. ಮತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಷನ್ ಕೋಡ್ ತಮ್ಗೆಲ್ಲ ಗೊತ್ತಿದೆ. A1, B1, C1 ಮತ್ತೆ A2, A3 ಈ ತರ ವರ್ಷನ್ ಕೋಡ್ಗಳನ್ನ ಬೇರೆ ಮಾಡಿರುತ್ತೆ. ತಮ್ಗೆಲ್ಲ ಗೊತ್ತು. ಕ್ವಶನ್ ಮತ್ತೆ ಆನ್ಸರ್ ಎಲ್ಲ ಜಂಬ್ಲಿಂಗ್ ಆಗಿರುತ್ತೆ, ಯಾರು ಕಾಪಿ ಮಾಡ್ಲಿಕ್ಕೆ ಆಗಲ್ಲ. ಹಿಂದೆ ಹಂಗೆ ಏನಾದ್ರು ಹಿಂದಿನವನು ಮುಂದಿನ ನೋಡ್ಬಿಟ್ಟು ಅವನು ಕ್ವಶನ್ ನಂಬರ್ 1ಗೆ B ಹಾಕಿದಾನೆ, ನಾನು B ಹಾಕನ ಅಂತಂದ್ರೆ ಅದು ಅವ್ನು ಕ್ವಶನ್ ಓದಾಗಿರಲ್ಲ, ಆನ್ಸರ್ ಓದಾಗಿರಲ್ಲ. ದಯಮಾಡಿ ಹಾಗಾಗಿ ಹಿಂದೆ ಮುಂದೆ ನೋಡ್ ಬರೆಯುವಂತದ್ದು ಯಾರಾದ್ರೂ ಸಣ್ಣ ಪುಟ್ಟ ಮನ್ಸೇನಾದ್ರು ಇದ್ರೆ ದಯಮಾಡಿ ಕೈ ಬಿಟ್ಬಿಡಿ. ನಾವು ಜಂಬ್ಲಿಂಗ್ ಮಾಡಿರ್ತೀವಿ. ಅದಕ್ಕೇನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಷನ್ ಕೋಡ್ ಅಂತ ನಾವು ಬರುವಂತದ್ದು. ಹಾಗಾಗಿ ಈ ವರ್ಷನ್ ಕೋಡ್ ಅನ್ನ ಕರೆಕ್ಟ್ ತುಂಬಿಸ್ಬೇಕು. ಯಾಕೆಂತಂದ್ರೆ ನಿಮ್ದು ವ್ಯಾಲ್ಯೂಯೇಷನ್ ನಾವು ಮಾಡುವಂತ ಸಂದರ್ಭದಲ್ಲಿ ವರ್ಷನ್ ಕೋಡ್ ಆಧಾರದ ಮೇಲೆ ನಾವು ಮ್ಯಾಪಿಂಗ್ ಮಾಡೋದ್ರಿಂದ ವರ್ಷನ್ ಕೋಡ್ ಮತ್ತೆ ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನ ತಾವು ಬರಿಬೇಕಾಗುತ್ತೆ. ಇಷ್ಟನ್ನ 60 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನ ತಾವು ಓಪನ್ ಮಾಡಿ ಆನ್ಸರ್ ಮಾಡೋದಕ್ಕೆ ಪೂರ್ವದಲ್ಲಿ ಈ 4 ಕಾಲಂಗಳು ಸ್ಪಷ್ಟವಾಗಿ ತಾವು ತುಂಬಬೇಕು ಅಂತನ್ನುವಂಥದ್ದು ನನ್ನ ವಿನಂತಿ. ಮತ್ತೆ OMR ಕ್ರಮ ಸಂಖ್ಯೆ ಮತ್ತು ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಇರ್ಬೋದು, ಇರ್ದೇನೂ ಇರ್ಬೋದು, ಅದಕ್ಕೇನ್ ಚಿಂತೆ ಮಾಡಬೇಡಿ. ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆ ಮತ್ತೆ ಈ ವರ್ಷನ್ ಕೋಡ್ ಮತ್ತೆ ತಮ್ಮ CET ನಂಬರ್ನ ತಾವು OMR ಅಲ್ಲಿ ಸ್ಪಷ್ಟವಾಗಿ ತುಂಬುವಂಥದ್ದು ಬಹಳ ಮುಖ್ಯ. ಕೊನೆಗೆ ಲಾಸ್ಟ್ಗೆ ಸಹಿ ಮಾಡುವಂಥದ್ದು ಬಹಳ ಮುಖ್ಯ. ತಾವು ದಯಮಾಡಿ ಇದನ್ನ ಮಾಡಬೇಕು, ತಪ್ಪಿಲ್ದೆ ಸಮಾಧಾನವಾಗಿ ಮಾಡಬೇಕು ಅಂತೇಳಿ ನನ್ನ ಒಂದು ವಿನಂತಿ. ಇದು ತಮ್ಗೆಲ್ಲ ಮತ್ತೆ ತಮ್ಗೆಲ್ಲ ಗೊತ್ತಿದೆ. OMR ನಿಮ್ಗೆ ಒಂದು ಕಾರ್ಬನ್ ಕಾಪಿ ನಾವು ಕೊಡ್ತೀವಿ. ಆದ್ರೆ ನಿಮ್ಮ ಫ್ರೆಂಡ್ಸ್ ಆ ಪರೀಕ್ಷಾ ಕೇಂದ್ರದಲ್ಲಿ ಬೇರೆ ಬೇರೆಯವ್ರದೆಲ್ಲ ನಿಮಗೆ ಸಿಕ್ಕಿರಲ್ಲ.
ನಾವು ಪಾರದರ್ಶಕತೆಯ ಭಾಗವಾಗಿ CET ಪರೀಕ್ಷೆನಲ್ಲಿ ಸಹ 3,30,000 ವಿದ್ಯಾರ್ಥಿಗಳು ಏನ್ ಬರೀತಾ ಇದ್ದಾರೆ, 745 ಪರೀಕ್ಷಾ ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಬರೀತಾ ಇದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರವಾರು ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ ಅಷ್ಟು ವಿದ್ಯಾರ್ಥಿಗಳ OMR ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ತಾವು ಪಾರದರ್ಶಕವಾಗಿ ಪರೀಕ್ಷೆ ನಡೆಯುವ ಭಾಗವಾಗಿ ಅಪ್ಲೋಡ್ ಮಾಡುವಂಥದ್ದು. ಮತ್ತೆ ತಮ್ಗೆಲ್ಲ ಗೊತ್ತಿದೆ, ಕೆಲವರಿಗೆ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಹಾಗಾಗಿ ಸ್ವಲ್ಪ ಡೌಟ್ ಇತ್ತು ಅಂತಂದ್ರೆ ಅವ್ರು ಹಾಕ್ಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಅಂತ. CET ನಲ್ಲಿ ತಮ್ಗೆ ಗೊತ್ತಿದೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಲ್ಲ. 60 ಕ್ವಶನ್ಸ್ಗೆ ತಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೂ ತಾವು ನಾರ್ಮಲಿ ಹಾಕ್ತೀರಾ, ಬಟ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಲ್ಲ ಅನ್ನುವಂಥ ತಾವ್ಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇದು 23 ಮತ್ತೆ 24 ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ತಾವೆಲ್ಲರಿಗೂ ಶುಭವಾಗ್ಲಿ, ಒಳ್ಳೆ ರೀತಿಯಲ್ಲಿ ತಾವು ಪರೀಕ್ಷೆಯನ್ನ ಬರೀರಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ಜೊತೆಗೆ ನನಗೆ ಕೆಲವು ದೂರವಾಣಿ ಕರೆಗಳು ಬರ್ತಾ ಇದೆ. ಸರ್, ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಅರ್ಜಿ ಹಾಕುವಾಗ ನಾನು ಹಾಕಿರ್ಲಿಲ್ಲ. ಆಕ್ಚುಲಿ ನಾನು ಅಗ್ರಿಕಲ್ಚರ್ ಇದೀನಿ, ನಮ್ಮ ತಂದೆದು ಜಮೀನಿದೆ, ಈಗ ಹಾಕ್ಬೇಕು. ನೋಡಿ, 23-24 ಪರೀಕ್ಷೆ ಇದೆ. ದಯಮಾಡಿ ನೀವು ಈಗ ಅರ್ಜಿನಲ್ಲಿ ನಾನು ಅದು ಹಾಕಿಲ್ಲ ಇದು ಹಾಕಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಹೋದ್ರೆ ಪರೀಕ್ಷೆ ಮೇಲೆ ಪರಿಣಾಮ ಬೀಳುತ್ತೆ. ಪೋಷಕರು ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ, ತಾವು ದಯಮಾಡಿ ಯಾವುದು ಹಾಕಿಲ್ಲ ಹಾಕಿದೀವಿ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. 23-24 ಹಾಲ್ ಟಿಕೆಟ್ ತಗೊಂಡು ಪರೀಕ್ಷೆಯನ್ನ ಬರೀರಿ. 24ನೇ ತಾರೀಕು ಸಂಜೆನೆ ನಾನು ಎಡಿಟ್ ಆಪ್ಷನ್ ಅನ್ನ ಬಿಡ್ತೀನಿ. ಒಂದ್ ವೇಳೆ ಯಾರಾದ್ರೂ ಏನಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿಲ್ಲ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ನಾನು ಹಾಕಿಲ್ಲ, ದಯಮಾಡಿ ಎಡಿಟ್ ಮಾಡುವಂತ್ರಿ, ಅವಕಾಶ ಕೊಡೋಣ. ನಮ್ಮ ಹುಡುಗರು ಏನೋ ಮಿಸ್ಟೇಕ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಸರಿಪಡಿಸುವಂತದ್ದು ನಮ್ಮ ಜವಾಬ್ದಾರಿ ಇರುತ್ತೆ. ಅದಕ್ಕೋಸ್ಕರ ಪರೀಕ್ಷೆ ಹಾಳು ಮಾಡ್ಕೊಂಡ್ಬೇಡಿ. ದಯಮಾಡಿ 24ನೇ ತಾರೀಕು ಸಂಜೆನೆ ನಾನು ಎಡಿಟ್ ಆಪ್ಷನ್ ಕೊಡ್ತೀನಿ. ಈಗ ತಾವು ಫೋನ್ ಮಾಡೋದು, ಅಲ್ಲಿ ಇಲ್ಲಿ ಓಡಾಡೋದು, ಅದು ಇದು ಏನು ನೋಡಕ್ ಹೋಗ್ಬೇಡಿ. ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಪರೀಕ್ಷೆ ನಂತರದ್ದು ದಿನಗಳದ್ದು ನಾನು ಹೇಳ್ತೀನಿ. ಏನಿವೆ ವಿಶೇಷ ಕೆಟಗರಿ ವಿದ್ಯಾರ್ಥಿಗಳಿಗೆ ನಾವು 3ನೇ ತಾರೀಕು ನೀಟ್ ಎಕ್ಸಾಮ್ ಆಗ್ತಿದ್ದಂಗೆ 4ನೇ ತಾರೀಕಿಂದ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ದಾಖಲೆ ಪರಿಶೀಲನೆ ಮಾಡುವಂತದ್ದಕ್ಕೆ ಸಹ ನಾವು ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇದೀವಿ. ಅದನ್ನ ನಾವು ಟೈಮ್ ಟೇಬಲ್ ಅನ್ನ ಪಬ್ಲಿಷ್ ಮಾಡ್ತೀವಿ. ಸದ್ಯಕ್ಕೆ ವಿದ್ಯಾರ್ಥಿಗಳೇ, ಪೋಷಕರೇ ತಮ್ಮ ಒಂದು ಗುರಿ, ಮನಸ್ಸು, ನಿರ್ಧಾರ ಎಲ್ಲದೂ ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಆಗ್ಬೇಕು ಅನ್ನೋದ್ರ ಕಡೆ ನಿಮ್ಮ ಫೋಕಸ್ ಇರ್ಲಿ. ತಮ್ಗೆ ಶುಭವಾಗ್ಲಿ. ಒಳ್ಳೆ ರೀತಿ ಪರೀಕ್ಷೆ ನಡೆಸಲಿಕ್ಕೆ, ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಪ್ರಾಧಿಕಾರ ಸಕಲ ಸಿದ್ಧತೆಯನ್ನ ನಡೆಸ್ಕೊಂಡಿದೆ. ಇದು ಸಹಕಾರ ಆಗ್ಬೇಕು ಅಂತಂದ್ರೆ ಎಲ್ಲ ಪೋಷಕರ ವಿದ್ಯಾರ್ಥಿಗಳ ಸಹಕಾರ ಬೇಕು. ತಾವು ಖಂಡಿತ ಸಹಕಾರ ನೀಡ್ತೀರಾ. ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ರ್ಯಾಂಕ್ ಬಂದು ಒಳ್ಳೆ ಕಾಲೇಜುಗಳಲ್ಲಿ ಸೀಟ್ ಸಿಕ್ಲಿ ಅಂತ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಶುಭವನ್ನ ನಾನು ಕೋರ್ತೀನಿ. ನಮಸ್ಕಾರ.